ಅಂತಾರಲ್ಲ ಹಂಗಾಯ್ತು ಈ ಕತೆ. ಅವತ್ತು ಚಪ್ಪಲಿ ಏಟು ಈಗ ಕಾಲಿಗೆ ಬಿದ್ದು ಲೇಡಿ ಆಟೋ ಚಾಲಕನಿಗೆ ಕ್ಷಮೆಯಾಚಿಸಿದ್ದಾಳೆ. ಹಿಂದಿ ಲೇಡಿ ಕ್ಷಮೆಯಾಚಿಸಿರೋದು ಮೊದಲು ದರ್ಪ ತೋರಿಸಿದ್ದೇನು ಅಹಂ ತೋರಿಸಿದ್ದೇನು ಈಗ ಬಾಲ ಮುದ್ರಿಕೊಂಡಿದ್ದಾರೆ. ಕೈ ಮುಗಿದು ಕಾಲಿಗೆ ಬಿದ್ದು ಬಿಹಾರಿ ದಂಪತಿ ಕ್ಷಮೆಯಾಚಿಸಿದ್ದಾರೆ. ಅಷ್ಟೇ ಅಲ್ಲ, ಇಲ್ಲಿನ ಕಲ್ಚರ್ ಇರಬಹುದು, ಇಲ್ಲಿನ ಭಾಷೆ, ನೆಲ, ಜಲ ಎಲ್ಲವನ್ನೂ ಕೂಡ ನಾವು ಪ್ರೀತಿಸ್ತೀವಿ ಅಂತ ಹೇಳಿದ್ದಾರೆ. ಲೋಕೇಶ್ ಎಂಬ ಆಟೋ ಚಾಲಕರಿಗೆ ಮಹಿಳೆ ಥಳಿಸಿದ್ಲು. ಬೆಳ್ಳಂದೂರು ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣವೂ ದಾಖಲಾಗಿದೆ. ಪೊಲೀಸ್ ಠಾಣೆಗೆ ಬನ್ನಿ ಸ್ಟೇಟ್ಮೆಂಟ್ ಕೊಡಿ ಅಂತ ಪೊಲೀಸರಿಗೆ ಕರೆಸಿದ ಸಂದರ್ಭದಲ್ಲಿ ಕೊನೆಗೂ ಈ ಹಿಂದಿ ದಂಪತಿ ಕ್ಷಮೆಯಾಚಿಸಿದ್ದಾರೆ. ಆಟೋ ಚಾಲಕನ ಕಾಲಿಗೆ ಬಿದ್ದು ಹೊರ ರಾಜ್ಯದ ದಂಪತಿ ಕ್ಷಮೆಯಾಚಿಸಿರೋದು. ಶನಿವಾರ ಸಂಜೆ 4:30 ಚಪ್ಪಲಿಯಿಂದ ಹೊಡೆದು ಗಲಾಟೆ ಮಾಡಿದ್ಲು ಈ ಮಹಿಳೆ. ಆದರೆ ಈಗ ಕೊನೆಗೂ ದಂಪತಿ ಸಮೇತ ಬಂದು ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ್ದಾರೆ. ತಾವು ಮಾಡಿದ್ದು ತಪ್ಪು ಅನ್ನೋದು ಈಗ ಗೊತ್ತಾಗಿದೆ. ಕೆಟ್ಟ ಮೇಲೇನೆ ಬುದ್ಧಿ ಬರೋದು. ಅಲ್ಲಿವರೆಗೂ ಕೂಡ ಅನುಭವಕ್ಕೆ ಬರೋವರೆಗೂ ಕೂಡ ಏನ್ ಮಾಡ್ತಿದ್ದೀವಿ, ಮಾಡೋದು ತಪ್ಪು ಅನ್ನೋದು ಗೊತ್ತಾಗಲ್ಲ. ಕೊನೆಗೂ ತಾವು ಮಾಡಿದ ತಪ್ಪು ತಮಗೆ ಗೊತ್ತಾಗಿದೆ. ಕ್ಷಮೆಯಾಚಿಸಿದ್ದಾರೆ ಈ ದಂಪತಿ. So what will happen? So there's no hatred for the Kannadigas people or the Kannada language or anything. We love Bangalore, we love the culture, we love the people. I apologize. Since 3 years. And we apologize. 3 साल से रह रहे हैं, हम लोग को बहुत पसंद आता है. हम लोग अपने होम टाउन जाना नहीं पसंद करते. So there is nothing wrong. हम लोग को नहीं अच्छा लगता. Whatever has happened, हम लोग we apologize. We respect every drivers. Yeah. We respect every We respect Yeah. every So we auto respect driver, cab every auto driver drivers. or BMTC driver. Say it like brother. Don't feel like that. हमारे यहाँ पहली No, no. You come. She is like your brother and your sister. Don't feel like that. we were passing by. We were passing by and an incident happened. It was not an intentional thing which we did. So I apologize and I'm pregnant. I also got a joke. So that is what I was thinking, that if I got a miscarriage, so what will happen? So there's no hatred for the Kannadigas people or the Kannada language or anything. We love Bangalore, we love the culture, we love the people. I apologize. Since 3 years. And we apologize. 3 साल से रह रहे हैं, हम लोग को बहुत पसंद आता है. हम लोग अपने होम टाउन जाना नहीं पसंद करते. So there is nothing wrong. हम लोग को नहीं So अच्छा if लगता. whatever has happened, हम लोग यहीं we रहते हैं. apologize. We respect every drivers. Yeah. ನೋಡಿ, ಮೊದಲನೇ ವಿಡಿಯೋನು ಗಮನಿಸ್ತಾ ಇದ್ದೀರಾ. ಕಂಪ್ಲೇಂಟ್ ದಾಖಲಾದ ಬಳಿಕ ಸ್ಟೇಟ್ಮೆಂಟ್ ಕೊಡಿ ಅಂತೇಳಿ ಪೊಲೀಸ್ ಸ್ಟೇಷನ್ಗೆ ಕರೆಸಿದ ನಂತರ ಆಗಿನ ವಿಡಿಯೋವನ್ನು ಗಮನಿಸ್ತಾ ಇದ್ದೀರಾ. ಲೋಕೇಶ್ ಅವರಿಗೆ, ಆಟೋ ಚಾಲಕ ಲೋಕೇಶ್ ಅವ್ರ ಕಾಲಿಗೆ ಬಿದ್ದು ಸಾರಿ ಕೇಳಿರೋದನ್ನ ಗಮನಿಸ್ತಾ ಇದ್ದೀರಾ. ಬಟ್ ಮೊದಲು ಬೆಳ್ಳಂದೂರು ಸಿಗ್ನಲ್ ಬಳಿ ಏನ್ ಘಟನೆ ನಡೆದಿತ್ತಲ್ಲ, ಆ ಸಂದರ್ಭದಲ್ಲಿ ಈಕೆ ಬಹಳ ಅಹಂ ತೋರಿಸಿದ್ಲು, ದರ್ಪ ತೋರಿಸಿದ್ಲು, ಚಪ್ಪಲಿಯಿಂದ ಪಾಪ ಆಟೋ ಚಾಲಕನಿಗೆ ಹೊಡೆದಿದ್ಲು. ಅದನ್ನು ಕೂಡ ಈಗ ಪೊಲೀಸ್ ಠಾಣೆಯಲ್ಲಿ ಒಪ್ಕೊಂಡಿದ್ದಾಳೆ. ಕೊನೆಗೂ ಕ್ಷಮೆಯಾಚಿಸಿದ್ದಾರೆ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು. ನಾವು ವಿ ಲವ್ ದಿಸ್ ಪೀಪಲ್, ವಿ ಲವ್ ಯುವರ್ ಕಲ್ಚರ್, ಹಂಗೆ ಹಿಂಗೆ ಅಂತೇಳೆಲ್ಲ ಈಗ ಒಪ್ಕೊಂಡಿರೋದು. ಬಟ್ ಅಲ್ಲಿವರೆಗೂ ನೋಡಿ, ಘಟನೆ ಆಗುವಂಥ ಸಂದರ್ಭದಲ್ಲಿ ಪಾಪ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದಿದ್ದು. ಅವರು ಕೂಡ ಹೊಟ್ಟೆಪಾಡಿಗೆ ಅಂತ ಆಟೋ ಓಡಿಸ್ತಾ ಇರ್ತಾರೆ. ಬಂದವ್ರು ಚಪ್ಪಲಿಲಿ ಹೊಡೆಯೋದೋ ಅಥವಾ ದರ್ಪ ತೋರಿಸೋದೋ, ಕನ್ನಡ ಮಾತನಾಡಬೇಡ ಹಿಂದಿ ಮಾತನಾಡು ಅನ್ನೋದು ದರ್ಪ ತೋರಿಸಿದ್ರೆ, ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಯಾರು ತಪ್ಪು ಮಾಡಿದಾರೋ ಅಟ್ಲೀಸ್ಟ್ ಕ್ಷಮೆ ಯಾಚಿಸಲೇಬೇಕು. ಇಲ್ಲೂ ಕೂಡ ಅದೇ ಇಂಪ್ಯಾಕ್ಟ್ ಆಗಿದೆ. ನೋಡಿ, ಆಕೆ ಯಾವ ರೀತಿಯಾಗಿ ಆತನ ಜೊತೆಗೆ ವರ್ತಿಸಿದ್ಲೋ, ಈಗ ತಕ್ಕ ಶಾಸ್ತಿ ಆಗಿದೆ. ಪೊಲೀಸ್ ಕಂಪ್ಲೇಂಟ್ ದಾಖಲಾಗಿತ್ತು. ಕೊನೆಗೂ ಪೊಲೀಸ್ ಠಾಣೆಗೆ ಬಂದನೆ ನಾವು ಆಟೋ ಡ್ರೈವರ್ಸ್ನು ಪ್ರೀತಿಸ್ತೀವಿ, ಇಲ್ಲಿನ ಜನರನ್ನು ಪ್ರೀತಿಸ್ತೀವಿ, ಇಲ್ಲಿನ ಭಾಷೆನೂ ಪ್ರೀತಿಸ್ತೀವಿ, ನಾವೇನು ಕನ್ನಡಿಗರನ್ನ ಹೇಟ್ ಮಾಡಲ್ಲ, ಹಾಗೆ ಹಿಂಗೆ. ಎಲ್ಲಿ ಆಟೋ ಚಾಲಕ ಅಂದರೆ ಆಟೋ ಓಡಿಸೋ ಸಂದರ್ಭದಲ್ಲಿ ಮಿಸ್ಕ್ಯಾರೇಜ್ ಆಗಿಬಿಡುತ್ತೋ, ನಾನು ಪ್ರೆಗ್ನೆಂಟು, ಹಾಗಾಗಿ ಮಿಸ್ಕ್ಯಾರೇಜ್ ಆಗಿಬಿಡುತ್ತೋ ಅನ್ನೋ ಭಯಕ್ಕೆ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂತೇಳಿ. ಬಟ್ ನೋಡಿ, ಅವ್ರನ್ನ ಅವರು ಅಪ್ಪ ಅಮ್ಮನೇ ಹೊಡೆದಿರ್ತಾರೋ ಇಲ್ವೋ, ಬೆಳೆಸೋ ಸಂದರ್ಭದಲ್ಲಿ ಹೆಂಗೆ ಬೆಳೆಸಿರ್ತಾರೋ. ಬಟ್ ಇವರು ಚಪ್ಪಲಿಯಿಂದ ಹೊಡೆದು ಪಾಪ ಅವಮಾನ ಮಾಡಿದ್ರು, ಆತನಿಗೆ ಮನ ನೊಂದಿದ್ರು ಅವರು ಆಟೋ ಚಾಲಕ. ಕೊನೆಗೂ ಈಗ ಕ್ಷಮೆ ಯಾಚಿಸಿದ್ದಾರೆ. ಇಬ್ರು ಕೂಡ ದಂಪತಿ ಸಮೇತ ಕಾಲಿಗೆ ಬಿದ್ದು. ಗಮನಿಸ್ತಾ ಇದ್ದೀರಾ ನೀವು, ಬೆಳ್ಳಂದೂರು ಸಿಗ್ನಲ್ ಬಳಿ ಆಗಿದ್ದಂಥ ಘಟನೆ ಇದಾಗಿತ್ತು. ಆಟೋದಲ್ಲಿ ಬರ್ತಾರೆ, ಆಟೋದಿಂದ ಇಳಿದ ತಕ್ಷಣ ಈತನಿಗೆ ಆಟೋ ಚಾಲಕನ ಜೊತೆಗೆ ಒಂದಿಷ್ಟು ಮಾತಿನ ಚಕಮಕಿ ಆಗುತ್ತೆ. ಇದೆಲ್ಲವೂ ಕೂಡ ಫೇಸ್ಬುಕ್ನಲ್ಲಿ ಲೈವ್ ಸ್ಟ್ರೀಮ್ ಹೋಗಿತ್ತು. ಫೇಸ್ಬುಕ್ ಲೈವಲ್ಲೇ ಅನೇಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದರ ನಂತರ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೂಡ ದಾಖಲು ಮಾಡಿದ್ರು ಆಟೋ ಚಾಲಕ. ಈಗ
ಸ್ಟೇಟ್ಮೆಂಟ್ ಕೊಡಿ ಬಂದು ಅಂತೇಳಿ ಅವರಿಬ್ಬರನ್ನು ಕರೆಸಿದಂಥ ಸಂದರ್ಭದಲ್ಲಿ ಬಿಹಾರಿ ದಂಪತಿ ಏನಿದ್ದಾರೆ ಹಿಂದಿಯಲ್ಲಿ ಮಾತನಾಡ್ತಾ ಇದ್ರು ಆಟೋ ಚಾಲಕನ ಜೊತೆಗೆ ಅಥವಾ ಆತನಿಗೆ ಬೈಯುವಾಗ ಆತನಿಗೆ ಹೊಡೆಯುವಾಗ, ಆದರೆ ಈಗ ಇಂಗ್ಲೀಷಲ್ಲಿ ಮಾತನಾಡಿ ಅರ್ಥ ಆಗೋ ರೀತಿಯಾಗಿ ಕ್ಷಮೆ ಕೇಳಿ ಆತನ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ದಾರೆ. ಅಂದರೆ ಅಲ್ಲಿಗೆ ಇತ್ಯರ್ಥ ಆದಂತಾಯಿತು. ಬಟ್ ಮುಂದಾದ್ರೂ ಅನೇಕರು ಇದನ್ನ ಗಮನಿಸಲೇಬೇಕಾಗುತ್ತೆ. ಆಟೋ ಚಾಲಕ ಆಗಲಿ ಅಥವಾ ಟ್ಯಾಕ್ಸಿ ಡ್ರೈವರ್ ಆಗಲಿ, ಅಂದರೆ ಇದೆಲ್ಲ ವರ್ತನೆಗಳೇನೆಂದರೆ ಕನ್ನಡಿ ಇದ್ದಂತೆ. ಅವ್ರು ನಮ್ಮ ಜೊತೆಗೆ ಹೆಂಗೆ ನಡ್ಕೋತಾರೋ ನಾವು ಅವ್ರ ಜೊತೆಗೆ ಹಂಗೆ ನಡ್ಕೋತೀವಿ ಅಂತ. ಬಟ್ ಇವರು ಅಸಭ್ಯವಾಗಿ ಏನು ನಡ್ಕೊಂಡಿಲ್ಲ ಆಟೋ ಚಾಲಕ. ಹಾಗಿದ್ರೂ ಕೂಡ ಈಕೆ ಮಾತ್ರ ಅಸಭ್ಯವಾಗಿ ವರ್ತಿಸಿ ಪಾಪ ಆತನಿಗೆ ಚಪ್ಪಲಿಯಿಂದ ಹೊಡೆದು ಅವಮಾನ ಮಾಡಿ ಇಷ್ಟೆಲ್ಲ ಆದಮೇಲೆ ಈಗ ಕ್ಷಮೆ ಯಾಚಿಸಿರೋದು. ಅಂದರೆ ತಲೆಯಲ್ಲಿ ಬುದ್ಧಿ ಇರೋದಿಲ್ವಾ? ಯಾವಾಗ ಏನು ಮಾಡಬೇಕು ಏನು ಮಾಡಬಾರ್ದು, ಅವ್ರೇನಾದರೂ ತಪ್ಪು ಮಾಡಿದ್ರು ಶಿಕ್ಷೆ ಕೊಡೋದಕ್ಕೆ ಇವ್ರು ಯಾರು, ಇದೆಲ್ಲದನ್ನು ಯೋಚಿಸೋದಕ್ಕೆ ಬ್ರೈನ್ ಇರಲ್ವಾ ಅಂತ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ಕೊನೆಗೂ ಬಿಹಾರಿ ದಂಪತಿ ಕ್ಷಮೆ ಯಾಚಿಸಿದ್ದಾರೆ, ಇದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ಸೋಕಿಯನ್ನು ಕಳೆದ 2-3 ದಿನಗಳ ಹಿಂದೆ ಆಟೋ ಚಾಲಕನಿಗೆ ಬಿಹಾರಿ ದಂಪತಿಗಳು ಏನೋ ನೀಡಿ ಅದರ ಮೇಲೆ ದುರ್ವರ್ತನೆಯನ್ನು ತೋರಿದ್ದು ಮತ್ತೆ ಪಬ್ಲಿಕ್ ನಲ್ಲಿ ಮತ್ತು ಆತ ಲೈವ್ ಸ್ಟ್ರೀಮ್ ಮಾಡುವಂತ ಸಂದರ್ಭದಲ್ಲಿ ಒಂದು ಚಪ್ಪಲಿಯಲ್ಲಿ ಆತನಿಗೆ ಆಕೆ ಹಲ್ಲೆಯನ್ನ ಮಾಡಿರ್ತಾಳೆ. ಅಂದ್ರೆ ಆಟೋದಲ್ಲಿ ಬರುವಂತ ಸಂದರ್ಭದಲ್ಲಿ ಅವ್ರ ಬೈಕ್ ನಲ್ಲಿ ಬರ್ತೈತೆ, ಚಮ್ಮದಿ ಟಚ್ ಆಯ್ತು ಅಂತ ಹೇಳಿ ಆರೋಪನ ಮಾಡಿ ಆಕೆ ಹಲ್ಲೆಯನ್ನ ಮಾಡಿರುವಂತದ್ದು. ಆದ್ರೆ ಆತ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಹೇಳುವಂತದ್ದು, ನಾನು ಎಲ್ಲೂ ಕೂಡ ಅವರ ವೆಹಿಕಲ್ಗೆ ನಾನು ಟಚ್ ಮಾಡಿಲ್ಲ, ಸುಮ್ಮನೆ ಒಂದು ಏಕಾಏಕಿಯಾಗಿ ಹಲ್ಲೆಯನ್ನ ಮಾಡ್ತಿದ್ದಾರೆ ಅಂತೇಳಿ ಆತನ ಆರೋಪ ಮಾಡಿದ್ದು. ಇದಾದ ಬಳಿಕ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಬಗ್ಗೆ ದೂರನ್ನು ಕೊಡಲಾಗಿತ್ತು. ಪ್ರಕರಣವನ್ನು ಕೂಡ ದಾಖಲು ಮಾಡ್ಕೊಳ್ಳಾಯಿತು. ಪ್ರಕರಣ ದಾಖಲು ಮಾಡ್ಕೊಂಡು ಬಂದಲ್ಲಿ ಆಕೆಯ ವಿರುದ್ಧ ಏನೋ ದಂಪತಿಗಳೇನಿದೆ ಅವ್ರಿಗೆ ಎಫ್ಐಆರ್ ಅನ್ನ ಮಾಡಲಾಗಿತ್ತು. ಕೊನೆಗೆ ಪೊಲೀಸ್ ಠಾಣೆ ಕರೆದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದೀಗ ಅಂದ್ರೆ ಅವ್ರು ಇದ್ದಂತ ದುರಹಂಕಾರ ಇರ್ಬೋದು, ಕೊಬ್ಬುಗಳಿರ್ಬೋದು, ಪೊಲೀಸ್ ಸ್ಟೇಷನ್ಗೆ ಬಂದ ನಂತರ ಅದು ಹೋಗಿರುವಂತದ್ದು. ಈಗ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನ ಕೇಳಿರುವಂತದ್ದು ದಂಪತಿಗಳಿದ್ರು. ಈ ಬಗ್ಗೆ ದೂರನ್ನ ಈ ಪ್ರಕರಣವನ್ನು ಇಲ್ಲಿಗೆ ಇತ್ಯರ್ಥ ಮಾಡ್ಕೊಳ್ಳೋಣ, ಮುಂದುವರಿಸೋದು ಬೇಡ ಅಂತೇಳಿ. ಸೊ ಅದ್ರ ನಡು ರಸ್ತೆಯಲ್ಲಿ ಆತನಿಗೆ ಹಲ್ಲೆಯನ್ನ ಮಾಡಿ ಆತನ ಗೌರವಕ್ಕೆ ಧಕ್ಕೆಯನ್ನು ತಂದಿದ್ದು. ಇದು ನಗರದ ಆಟೋ ಚಾಲಕರು ಅಂತ ಎಲ್ಲರೂ ಕೂಡ ಅವರ ವಿರುದ್ಧ ಒಂದು ಹೋರಾಟವನ್ನು ಮಾಡ್ಲಿಕ್ಕೆ ಕೂಡ ಮುಂದಾಗಿದೆ ಮತ್ತು ಪೊಲೀಸರ ವಿರುದ್ಧನೂ ಆರಂಭದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಪ್ರಕರಣವನ್ನು ದಾಖಲು ಮಾಡಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ಯಾವುದೇ ತಪ್ಪಿಲ್ಲದೆ ವಿಶ್ವಾಸದಿಂದ ಯಾವುದೇ ಒಬ್ಬ ವ್ಯಕ್ತಿ ಬಂದು ಚಪ್ಪಲಿಯಲ್ಲಿ ಹೊಡೆಯುವಂತದ್ದು ಇಷ್ಟು ಸರಿ ಅಂತೇಳಿ ಅವರು ಕೂಡ ಒಂದು ಆಗ್ರಹವನ್ನ ಮಾಡಿದ್ರು. ಏನೇ ತಪ್ಪಾಗಿದ್ರು ಆತನ ವಿರುದ್ಧ ದೂರನ್ನ ಕೊಡ್ಬೇಕಿತ್ತು. ಆದ್ರೆ 10 ಜನ ಮುಂದೆ ನಿಂತು ಇವರು ಚಪ್ಪಲಿಯಲ್ಲಿ ಆಕೆ ದುರಹಂಕಾರವನ್ನು ದುರ್ವರ್ತನೆಯನ್ನು ತೋರಿದ್ಲು. ಸೊ ಇದೀಗ ಆಕೆ ತಪ್ಪು ಅರಿವಾಗಿರುವಂತದ್ದು, ಈತನ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನು ಕೇಳಿರುವಂತದ್ದು. ಆದ್ರೆ ಪೊಲೀಸರು ಕಾನೂನು ರೀತಿಯಲ್ಲಿ ದೂರದ ನೀಡುವ ಹೇಳಿಕೆಯನ್ನು ಆಧರಿಸಿ ಮುಂದುವರಿಸ್ತಾರ, ಇಲ್ಲ ಪ್ರಕರಣವನ್ನ ರಾಜಿ ಸಂಧಾನ ಮಧ್ಯೆ ಮಾಡಿ ಇತ್ಯರ್ಥವನ್ನ ಮಾಡ್ಕೊಳ್ತಾರ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಸೌಖ್ಯ, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗೆ. किसको पूछने का? बनाएगा वीडियो, बना वीडियो। हेलो, मारो मारो चलेगा मारो। वीडियो बनाएगा ना? बना रहे मारो। बना वीडियो। हाँ बना वीडियो, बना वीडियो। चल बना वीडियो, बना वीडियो, बना वीडियो, बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे से मेरा पैर कुचला, उसके बाद ये वीडियो बना रहे खड़े होके। किसको पूछने का? We were passing by. We were passing by, and an incident happened. It was not an intentional thing which we did. So I apologize, and I'm pregnant. I also got a germ. So that is what I was thinking, that if I got a miscarriage, so what will happen? So there's no hatred for the Kannadigas people or the Kannada language or anything. We love Bangalore, we love the culture, we love the people. I apologize. Since 3 years. And we apologize. 3 साल से रह रहे हैं, हम लोग को बहुत पसंद आता है. हम लोग अपने होम टाउन जाना नहीं पसंद करते. So there is nothing हम लोग को wrong. नहीं So अच्छा if, लगता. whatever has happened, हम लोग यहीं we रहते हैं. apologize. We respect every drivers. Yeah. We respect every We respect Yeah. every So we auto respect driver, cab every auto driver drivers. or BMTC See, driver. like brother, don't feel like that. हमारे यहाँ पहली No, you come. See, ये like your brother and your sister. Don't feel like that.